ಸರ್ಕಾರವು ಬಡ ಮಕ್ಕಳಿಗೆ ಹಸಿವಿನಿಂದ ಬಳಲಬಾರದು ಎಂದು ಶಾಲೆಯಲ್ಲಿ ಮಧ್ಯಾಹ್ನದ ಊಟದ ವ್ಯವಸ್ಥೆ ಮಾಡಿದೆ. ಆದರೆ ಅಡುಗೆ ಸಿಬ್ಬಂದಿಯವರು ಹಾಗೂ ಶಿಕ್ಷಕರು ಅಕ್ಕಿ ಮತ್ತು ಹಾಲಿನ ಪುಡಿ ಸಾಗಿಸುವ ಸಮಯದಲ್ಲಿ ಗ್ರಾಮಸ್ಥರ ಕೈಗೆ ಸಿಕ್ಕ ಘಟನೆ ಶನಿವಾರ ಜರುಗಿದೆ. ನೌಕರಿ ಮಾಡ್ತೀರಿ ಏನ್ ಮಾಡ್ತೀರಿ ನೀವು ಹಾಗಾದ್ರೆ ಈ ಶಾಲೆಯು ಎಲ್ಲಿದೆ ಅಂತೀರಾ? ಗದಗ ಜಿಲ್ಲೆ ಲಕ್ಷ್ಮೇಶ್ವರ ತಾಲೂಕಿನ ಸುರುಣಿಗಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಬಟಾ ಬಯಲಾಗಿದೆ. ಗ್ರಾಮಸ್ಥರಾದ ರಮೇಶ ಹಂಗನಕಟ್ಟಿ ನಮ್ಮ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿ, ಹಲವಾರು ದಿನಗಳಿಂದ ಅಡುಗೆಯವರು ಹಾಗೂ ಶಿಕ್ಷಕರು ಸೇರಿ ಅಕ್ಕಿ ಸಾಗಿಸುತ್ತಿದ್ದರು ಎನ್ನುವ ಮಾಹಿತಿ ಇದ್ದುದರಿಂದ ಇಂದು ಅಕ್ಕಿ, ಹಾಲಿನ ಪುಡಿ ಪಾಕೆಟ್, ಬೇಳೆ ಪಾಕೆಟ್ ಹಾಗೂ ಕಾಯಿಪಲ್ಯವನ್ನು ಸಾಗಿಸುವ ಸಮಯದಲ್ಲಿ ಗ್ರಾಮಸ್ಥರೆಲ್ಲರೂ ಸೇರಿ ತಡೆದಿದ್ದೇವೆ. ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಇವರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಪರಿಸ್ಥಿತಿ ನಿರ್ಮಾಣ ಆಗೈತಿ. ಸಂಬಂಧಪಟ್ಟ ಅಧಿಕಾರಿಗಳು ಏನದರ ನ್ಯೂ ಆಫೀಸರ್ ಈ ಶಾಲೆ ಸಿಬ್ಬಂದಿ ಮ್ಯಾಗ ಮತ್ತು ಶಿಕ್ಷಕರ ಮ್ಯಾಗ ಸೂಕ್ತ ಕಾನೂನು ಕ್ರಮ ಜರುಗಿಸಲಿಲ್ಲ ಅಂದ್ರೆ ನಾವು ಮುಂದಿನ ದಿನಗಳಲ್ಲಿ ನಿಮ್ಮ ಏನು ತಾಲೂಕು ಆಫೀಸ್ ಐತಿ ಸಿರೆಟ್ ಒಳಗಡೆ ಅಲ್ಲಿ ಬಂದು ನಾವು ಪ್ರತಿಭಟನೆ ಮಾಡ್ತೀವಿ. ಇವತ್ತು ಸುರುಣಿಗಿ ಗ್ರಾಮದಲ್ಲಿ ನಡೆದಂಥ ಘಟನೆ. ಇದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ. ಗಂಡು ಮಕ್ಕಳು ಖಚಿತ ಮಾಹಿತಿ ಮೇರೆಗೆ ಮಕ್ಕಳು ಈ ಥರ ನಮ್ಮದು ಫುಡ್ ಕಳು ಮಾಡ್ತಾ ಇದ್ದಾರೆ, ಅಡುಗೆಯವರು ಮತ್ತು ಶಿಕ್ಷಕರು ಸೇರಿ ಈ ಥರ ಮಾಡ್ತಾ ಇದ್ದಾರೆ. ಇದರಿಂದ ನಮಗೆ ಊಟಕ್ಕೆ ಹೋಗಿ ತಾವು ರೇಷನ್ನ ಮನೆಗೆ ಹೋಗ್ತಾ ಇದ್ದಾರೆ ಅಂತಂದು ನಮ್ಗೆ ಏನು ಊರಿನ ಗ್ರಾಮಸ್ಥರ ಮುಂದೆ ಎಲ್ಲ ಹೇಳಿದ್ದಕ್ಕೆ ಇವತ್ತೆಲ್ಲರೂ ಊರಿನ ಗ್ರಾಮಸ್ಥರು ನಾವೆಲ್ಲರೂ ಸೇರಿ ಹೋಗಿ ಖುದ್ದಾಗಿ ಇವತ್ತು ಅವರು ಏನು ರೇಷನ್ ಮಕ್ಕಳನ್ನು ರೇಷನನ್ನು ಹಾಲಿನ ಪ್ಯಾಕೆಟ್ ಹೇಳಿ ಇದೇನು ತರಕಾರಿ ಇದನ್ನೇನು ಒಯ್ತಿದ್ರು ಇವತ್ತು ನಾವೇ ಖಚಿತ ಮಾಹಿತಿ ಮೇರೆಗೆ ಹೋಗಿ ನಾವೆಲ್ಲರೂ ಗ್ರಾಮಸ್ಥರು ಹೋಗಿ ಇವತ್ತು ಅದನ್ನು ಹಿಡಿದು ಪರಿಶೀಲನೆ ಮಾಡಿದಾಗ ನಮಗೆ ಸತ್ಯಾಸತ್ಯಾಂಶ ಗೊತ್ತಾಯಿತು. ಇದರಿಂದ ಮಕ್ಕಳಿಗೆ ಭಾಳ ಊಟಕ್ಕೆ ಸಮಸ್ಯೆ ಆಗ್ತಾಯಿದೆ. ಇದನ್ನು ಸಂಬಂಧಿಸಿದ ಆಫೀಸರು ಮತ್ತು ಶಿಕ್ಷಣ ಸಚಿವರು ಇದ್ರ ಮೇಲೆ ಗಮನ ಹರಿಸಿ ಈ ಸೂಕ್ತವಾದಂಥ ಇವ್ರ ಮೇಲೆ ಕಾನೂನು ಕ್ರಮ ಜರುಗಿಸಿ ಒಂದು ನಮ್ಮ ಊರಿನ ಶಾಲೆಗೆ ಒಂದು ಮಕ್ಕಳಿಗೆ ಒಂದು ಅನುಕೂಲ ಮಾಡಿಸಿಕೊಡ್ಬೇಕಂತೇಳಿ ನಾವು ಈ ಮುಖಾಂತರ ವಿನಂತಿ ಮಾಡಿಸ್ತೀವಿ.